ತುಂಬ ದಿನದಿಂದ ಒಂದು ಕನಸಿತ್ತು, ಚಂದಾವರ ಸೀಮೆ ಆಂಜನೇಯ ಪಲ್ಲಕ್ಕಿ ಜೊತೆ ಕಾಲ್ನಡಿಗೆಯಲ್ಲೇ ಹೋಗಬೇಕು ಅಂತ. ಆ ಕನಸು ಈಗ ನನಸಾಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ವಿನುಪ್ರಿಯಾ ಚಾನೆಲ್ಗೆ ಸ್ವಾಗತ. ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಹಾಕ್ತಾ ಇದ್ದೀನಿ. ಕೆಲವು ಕಾರಣಾಂತರದಿಂದ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನಮ್ಮ ಚಂದಾವರ ಸೀಮೆ ಆಂಜನೇಯ ದೇವರ ಪಲ್ಲಕ್ಕಿ ಊರಿಂದ ಊರಿಗೆ ಸಂಚಾರ ಮಾಡೋ ಸಮಯ ಕೂಡ ಬಂದಿದೆ. ಆ ಸಮಯದಲ್ಲಂತೂ ಪ್ರತಿಯೊಬ್ಬರಿಗೂ ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿಬಿಡುತ್ತೆ. ಅಷ್ಟು ಖುಷಿ ಕೊಡುತ್ತೆ ಮನಸ್ಸಿಗೆ. ಪಲ್ಲಕ್ಕಿಯನ್ನು ಚಂದಾವರದಿಂದ ನಮ್ಮೂರು ಕಡ್ನೀರಿಗೆ ತಗೊಂಡೋಗ್ತಾ ಇರೋ ಒಂದು ಸುಸಂದರ್ಭ ಇದು. ಸುಮಾರು 2-3 ತಿಂಗಳ ಹಿಂದಿನ ವಿಡಿಯೋ. ಸುಮಾರು 1,000 ಜನನೇ ಸೇರಿದ್ರು ಅನಿಸುತ್ತೆ ಪಲ್ಲಕ್ಕಿ ಜೊತೆ ಹೋಗೋಕ್ಕೆ. ಪಲ್ಲಕ್ಕಿ ಜೊತೆ ಹೋಗೋರು ಬರಿಗಾಲಲ್ಲೇ ಹೋಗಬೇಕು, ಬಟ್ ಕೆಲವರು ಚಪ್ಪಲಿ ಹಾಕ್ಕೊಂಡು ಹೋಗಿದ್ರು. ಚಂದಾವರದಿಂದ ಕಡ್ನೀರಿಗೆ ಸುಮಾರು ಒಂದು 14-15 ಕಿಲೋಮೀಟರ್ ಆಗ್ಬೋದು. ನಾನಂತೂ ಮದುವೆ ಆದಮೇಲೆ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ದೂರ ನಡೆದಿರೋದು. ತುಂಬ ಖುಷಿ ಆಯಿತು. ನಡ್ಕೊಂಡು ಬರೋವಾಗ ನನಗೆ ಜಾಸ್ತಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಅಂತೂ ನಾವು ನಮ್ಮ ಕಡ್ನೀರಿನ ಈಶ್ವರ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ. ಈಗ ಪಲ್ಲಕ್ಕಿಯನ್ನು ಒಂದು ಕಡೆ ಇಟ್ಟು ಪೂಜೆ ಕೂಡ ಮಾಡ್ತಾರೆ. ದಿನ ಊಟ ಕೂಡ ಇರುತ್ತೆ ಇಲ್ಲಿ. ಹಾಗೆ ಇದು ನೆಕ್ಸ್ಟ್ ಡೇ. ನಿನ್ನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡು ಮನೆಗೆ ಬಂದಿದ್ದರು. ಇವಳು ನಮ್ಮ ಅತ್ತಿಗೆ, ನಮ್ಮ ಮನೆಯವರ ತಂಗಿ. ಮೊನ್ನೆ ಅಷ್ಟೇ ಬಂದಿದ್ದಾಳೆ. 1-2 ದಿನ ಇದ್ಕೊಂಡು ಹೋಗೋಣ ಅಂತ. ಅವರಿರೋದು ಬೆಂಗಳೂರಲ್ಲಿ. ನಮ್ಮ ರಿಷಿಕಾಗಂತೂ ಅವಳ ಭಾವ ಸಿಕ್ಕಿರೋದು ತುಂಬ ಖುಷಿಯಾಗಿಬಿಟ್ಟಿದೆ ಆಟ ಆಡೋಕ್ಕೆ. ಮನೆಗೆ ಬಂದಾಗ ತೋಟದ ಕಡೆ ಓಡಾಡೋದೇ ಒಂಥರ ಖುಷಿ. ವಾತಾವರಣ ಎಲ್ಲ ಫುಲ್ ತಂಪಾಗಿರ್ತದೆ. ನಮ್ಮ ಮನೆಯವರು ಬೆಳಿಗ್ಗೆನೇ ಆಫೀಸ್ಗೆ ಹೋದರು. ಆಫೀಸ್ ಕ್ಲೋಸ್ ಮಾಡೋಕ್ಕಾಗಲ್ಲ ಅಂತ ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ರೌಂಡ್ ಅಡಿಕೆ ಹಾಕ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೆ. ಇಬ್ಬರು ತುಂಬ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಒಬ್ಬರು ಚೀಲ ಹಿಡ್ಕೊಳ್ಳೋದು, ಒಬ್ಬರು ಅಡಿಕೆ ಹಾಕೋದು. ಮಕ್ಕಳಿಗೆ ನಾವು ಕೆಲಸ ಮಾಡೋದ್ರ ಜೊತೆಗೆ ಅವರನ್ನು ಕರ್ಕೊಂಡೋದ್ರೆ ಅವರಿಗೂ ಕೆಲಸದ ಅನುಭವ ಆಗುತ್ತೆ. ಹಾಗೆ ಆಟ ಆಡಿದಾಗೂ ಆಗುತ್ತೆ. ಇಬ್ಬರು ನೋಡಿ ಹೇಗೆ ಹಿಡ್ಕೊಂಡು ಬರ್ತಾ ಇದ್ದಾರೆ. ದಾದರ್ ಹಿಡ್ಕೊಂಬಂದು ಕೊನೆಯಲ್ಲಿ ಅಡಿಕೆನೇ ಕಾಣೋದಿಲ್ಲಪ್ಪ. ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ವಿ. ಇವತ್ತು ಪ್ರತಿಷ್ಠಾಪನೆ ಕೂಡ ಇದೆ. ನಾನು ಅತ್ತಿಗೆ ಇಬ್ಬರು ಒಂದೇ ಗಾಡಿ ಮೇಲೆ ಹೋಗೋಕ್ಕಾಗಲ್ಲ ಅಂತ ಅಣ್ಣ ಒಬ್ಬೊಬ್ಬರನ್ನೇ ಬಿಟ್ಟು ಬರೋಕ್ಕೆ ರೆಡಿಯಾಗಿದ್ದಾರೆ. ದೇವಸ್ಥಾನಕ್ಕೆ ಬಂದು ಮುಟ್ಟಿದ್ವಿ. ಇದು ನೋಡಿ ನಮ್ಮ ಆಂಜನೇಯ ದೇವರ ಪಲ್ಲಕ್ಕಿ. ಪ್ರತಿಷ್ಠಾಪನೆ ಇವತ್ತೇ ಇದೆ ಅಂತ ನಾವು ಬೆಳಿಗ್ಗೆನೇ ಬಂದು ಮುಟ್ಟಿದ್ವಿ. ಆದರೆ ಇಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಪ್ರತಿಷ್ಠಾಪನೆಗೂ ಮುಂಚೆ ಬೇರೆ ಬೇರೆ ಕಾರ್ಯಕ್ರಮ ಇರುತ್ತಲ್ವ, ಹಾಗಾಗಿ ಮತ್ತೆ ವಾಪಸ್ ಮನೆಗೆ ಹೋಗೋದು ಯಾಕೆ, ಸಂಜೆ ಪೂಜೆ ಮುಗಿಸ್ಕೊಂಡೇ ಹೋಗೋಣ ಅಂತ ನಮ್ಮ ರಿಲೇಷನ್ ಮನೇಲೇ ಉಳ್ಕೊಂಡ್ವಿ. ದೇವಸ್ಥಾನದ ಪಕ್ಕದಲ್ಲೇ ಇದೆ. ನಮ್ಮ ರಿಷಿಕಾಗಂತೂ ಯಾವಾಗಲೂ ಈ ಥರ ಉದ್ದಂಗಿನೇ ಬೇಕು ಅಂತ ಹೇಳ್ತಾ ಇರ್ತಾಳೆ. ಈ ಥರ ಎತ್ಕೊಂಡು ಹೋಗೋಕ್ಕಾಗತ್ತೆ ಅಂತ. ದೇವಸ್ಥಾನಕ್ಕಿಂತ ಸ್ವಲ್ಪ ದೂರ ನಮ್ಮ ಜಾಗದಲ್ಲಿ ನಾವು ಮನೆ ಕಟ್ಟಿದ್ರು. ಅಲ್ಲಿ ಹೋಗಿ ಬರೋಣ ಅಂತ ಅತ್ತೆ ಹೇಳಿದರು. ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಬಂದರು. ರಿಷಿಕಾ ಎಲ್ಲ ಕಡೆನೂ ತೋರಿಸ್ಕೊಂಡು ಇದು ಯಾವ ರೂಮು ಅಂತ ಕೇಳ್ತಾ ಇದ್ದಾಳೆ ನಮ್ಮ ಅತ್ತೆ ಹತ್ರ. ಅತ್ತೆ ಅವಳಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಹಾಗೂ ಈಗ ಸಂಜೆ ಆಗಿಬಿಡ್ತು. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸುಮಾರು 8:30 ಅಷ್ಟೊತ್ತಿಗೆ ಪೂಜೆ ಆಗಿಬಿಡುತ್ತೆ.
ಪೂಜೆ ಎಲ್ಲ ಮುಗಿದ ಮೇಲೆ ಊಟನೂ ಕೂಡ ಮುಗಿಸಿದ್ವಿ. ಊಟ ಮುಗಿಸ್ಕೊಂಡು ಹಾಗೆ ಮನೆಗೆ ಹೊಂಟ್ವಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಚಂದಾವರ ಸೀಮೆ ಆಂಜನೇಯ ದೇವರು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.